ಹೇಳಿ ಎಲ್ಲರೂ. ಸರ್, ಒಂದು ಡೇಟನ್ನು ಫಿಕ್ಸ್ ಮಾಡಿಕೊಂಡು ಸಿನಿಮಾ ಮಾಡೋದು ಎಷ್ಟು ಒತ್ತಡ ಅನ್ನೋ ಥರ ಆಗಿದೆ. ಹಾಗೇನಿಲ್ಲ ಸರ್, ಡೇಟಲ್ಲಿ ಬರಲೇಬೇಕು ಅಂದಾಗ ಐ ಥಿಂಕ್ ವಿ ಆರ್ ಮೋರ್ ಡಿಸಿಪ್ಲಿನ್ಡ್. ಆ್ಯಂಡ್ ನಾನು ಲಾಸ್ಟ್ ಟೈಮ್ ಹೇಳಿದಾಗಲೇ ಒಂದು ಪ್ರತಿಯೊಬ್ಬರೂ ನಾನು ನಿಜವಾಗ್ಲೂ ಇಬ್ಬರಿಗೆ ಇದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಬೇಕಾಗಿರೋದು. ಮೇಯ್ನ್ಲಿ ಎಲ್ಲರೂ ಇದ್ದಾರೆ, ಅದರಲ್ಲಿ ಮೇಯ್ನ್ಲಿ ಇಬ್ಬರು, ವಿಜಯ್ ಆ್ಯಂಡ್ ಚಂದ್ರು. ಇವ್ರು ಮಲ್ಗೆ ಇಲ್ಲ, ಮಲ್ಗೆ ಇಲ್ಲ. ಇವರು ಏನಕ್ಕೆ ಹೋದಲ್ವ ಸಿನಿಮಾ ಇವತ್ತಿನ ಪರಿಸ್ಥಿತಿಯಲ್ಲಿ ಚೆನ್ನಾಗಿರುತ್ತೆ. ಯಾಕಂದರೆ ಬಡ್ಜೆಟ್ಸ್ ಕಮ್ಮಿ ಮಾಡೋಕ್ಕಾಗಲ್ಲ, ನಮ್ಮ ಮಾಡೋಕ್ಕಾಗಲ್ಲ. ಯಾವುದೇ ಆರ್ಟಿಸ್ಟ್ ಹತ್ರ ಹೋಗ್ಬಿಟ್ಟು ನೀವು ಕಮ್ಮಿ ದುಡ್ಡು ತೊಗೊಳ್ಳಿ ಅನ್ನೋಕ್ಕಾಗಲ್ಲ. ಏನೇ ಒಂದು ಫೆಸಿಲಿಟಿ ಬೇಕು ಅಂತ ಅದ್ರಲ್ಲಿ ಕಾಂಪ್ರಮೈಸ್ ಮಾಡೋಕ್ಕಲ್ಲ. ಬಟ್ ವಿ ಕ್ಯಾನ್ ಆಲ್ವೇಸ್ ವರ್ಕ್ ವಿತಿನ್ ಟೈಮ್. ಹಾಗಿರ್ಬೇಕಾದ್ರೆ ನಾನು ಏನು ಇವರಿಬ್ಬರಿಗೆ ಕೇಳಿಕೊಂಡೆ, ನನ್ನ ಮಾತಿಗೆ ಒಂದು ದೃಢವಾಗಿ ಬಲವಾಗಿ ನಿಂತಿರೋದು ಅಂದರೆ ನನ್ನ ಎಂಟೈರ್ ಟೀಮ್, ಟೆಕ್ನಿಕಲ್ ಆ್ಯಂಡ್ ಆ್ಯಕ್ಟರ್ಸ್. ಯಾರೂ ಒಂದು ಚೂರು ಮನ್ಸು ಒಳಗಡೆನೇ ಇಟ್ಕೊಂಡು ಹೊರಗಡೆನೇ ಇಟ್ಕೊಂಡು ಆಡಿದವರಲ್ಲ. ಪ್ರತಿಯೊಬ್ಬರು ದಿನ ಬೆಳಗಾದರೆ ಒಂದೇ ಉದ್ದೇಶದಲ್ಲಿ ಎದ್ದೇಳ್ತಾಯಿದ್ರು. ದಟ್ ಈಸ್ ದ ರಿಸಲ್ಟ್ ಸರ್. ನಾನು ಬರೀ ವಾಟ್ ಯು ಸೇ ಒಂದು ಇಂಟೆನ್ಷನಲ್ಲಿ ಹೊರಟೆ ಅಷ್ಟೇ. ಬಟ್ ಸಪೋರ್ಟ್ ಮಾಡಿದ್ದು ಅಲ್ಲ ಇವ್ರುಗಳೇ, ಐ ಥಿಂಕ್. ಆ್ಯಂಡ್ ಡೇಟ್ ಮಾಲ್ತೇಶ್ ಶೆಗ್ಗಿನ್ ಅಂತ TV 9 ಸರ್. ಈಗ ಸಾರಿ, ಬಟ್ ಹಾಗೆ ಒಂಚೂರು ಕೈ ಎತ್ಬಿಡಿ ನಿಮ್ಮ ಕಡೆ. ಹಂಗ ಸರ್? ಸರ್, ಓ ನೀವು ಸರ್ ಸರ್ ಖುಷಿಯಲ್ಲಿ ಒಂದು ಕಡೆ ಇದ್ದೀವಿ. ಬಟ್ ಚಿತ್ರೋದ್ಯಮದ ದೃಷ್ಟಿಯಿಂದ ಸ್ಯಾಂಡಲ್ವುಡ್ನ ಸೂಪರ್ ಸ್ಟಾರ್ಗಳ ಎಲ್ಲ ಸಿನಿಮಾಗಳು, ಶಿವಣ್ಣ, ಸುದೀಪ್ ಅವರು, ಉಪೇಂದ್ರ ಅವರು, ದರ್ಶನ್ ಅವರು, ಡೆವಿಲ್ಲು, ಸೊ ಈ ಎಲ್ಲ ಸಿನಿಮಾಗಳು ಒಂದೇ ತಿಂಗಳಲ್ಲಿ ಬರುವಂಥದ್ದು. ಸರ್, ಎರಡೇ ಸಿನಿಮಾ ಒಟ್ಟಿಗೆ ಬರ್ತಾರೆ ಸರ್. 45 ಎರಡೇ ಸಿನಿಮಾ ಒಟ್ಟಿಗೆ ಬರ್ತಾರೆ ಸರ್. ಅಂದರೆ ನಾನು ಡಿಸೆಂಬರ್ ತಿಂಗಳು ಒಂದು ನಿಮಿಷ ಬರ್ತಾ ಇದೆ. ಸ್ಟ್ರೇಟ್ ಡಿಸೆಂಬರ್ 25ಗೆ ಹೋಗೋಣ ಟಾಪಿಕ್. ಸರ್, ಅಂದರೆ ನನ್ನ ಉದ್ದೇಶ ಇಷ್ಟೇ ಸರ್. ಅಂದರೆ ಇಡೀ ಸೂಪರ್ ಸ್ಟಾರ್ಗಳ ಸಿನಿಮಾಗಳ 5 ದಿನಗಳವರೆಗೂ ಅಟ್ಲೀಸ್ಟ್ ಸೆಲೆಬ್ರೇಷನ್. ಸಾರಿ, ಪ್ರಶ್ನೆ ಅರ್ಥ ಆಗಿಲ್ಲ. ಸರ್, ಅಂದರೆ ದೀಪಾವಳಿ ಬಂದರೆ ಕರ್ನಾಟಕದ ಎಲ್ಲರ ಮನೇಲೂ ಹಬ್ಬ. ಯಾವತ್ತೂ ತರಕಾರಿ ಕಮ್ಮಿ ಆಗಿಲ್ಲ, ಅಡುಗೆ ಕಮ್ಮಿ ಆಗಿಲ್ಲ, ಏನು ಕಮ್ಮಿ ಆಗಿಲ್ಲ. ಊಟಕ್ಕೆ ಕಮ್ಮಿ ಆಗಲಿಲ್ಲ ಅಂದಮೇಲೆ ಸೀಟ್ಗಳ ಟಿಕೆಟಿಗೆ ಏನಕ್ಕೆ ಸರ್ ಕಮ್ಮಿ ಆಗುತ್ತೆ? ಜನ ಬರ್ತಾರೆ. ಅಂದರೆ ಥಿಯೇಟ್ರ್ಗಳ ವಿಚಾರವಾಗಿ ಏನು ಸಮಸ್ಯೆ ಆಗ್ಲಿಕ್ಕಿಲ್ವಾ ಸರ್? ಹೇಗೆ ಅಂತ ಆಗೋಗಿದ್ರೆ ಬರ್ತಾ ಇದ್ದ ಬ್ರದರ್ ಸರ್. ಎಷ್ಟು ಖುಷಿಯಾಗಿದ್ದಾರಂತ ನಾವು ನೀವು ಮಾತಾಡ್ಕೊಳ್ಳೋದು ನಿಮ್ಮ ಪ್ರಶ್ನೆ ತಪ್ಪಲ್ಲ. ಎಕ್ಸಿಬಿಟರ್ಸ್ಗೆ ಹೋಗಿ ಕೇಳಿ ಎಷ್ಟು ಖುಷಿಯಾಗಿದ್ದಾರೆ ಎಲ್ಲರೂ ಡಿಸೆಂಬರ್ ತಿಂಗಳಲ್ಲಿ. ಆ ಖುಷಿ ನೋಡೋದಕ್ಕೋಸ್ಕರ ಅಟ್ಲೀಸ್ಟ್ ನಾವು ಪ್ರತಿ ಡಿಸೆಂಬರಲ್ಲೂ 148 ದಿನಗಳ ಜರ್ನಿ, 110 ಲೊಕೇಶನ್ನು, ಇದು ತುಂಬ ದೊಡ್ಡ ಚಾಲೆಂಜು. ಮತ್ತು ಇಷ್ಟೊಂದು ಸ್ಪೀಡಲ್ಲಿ ಸಿನಿಮಾ ಮುಗಿಸಿ ನಿಮಗೆ ಹಿಂದಿನ ಪ್ರಶ್ನೆಗೆ ಒಳ್ಳೆ ಉತ್ತರ ಕೊಟ್ಟೆ, ಅದಕ್ಕೆ ಒಂಚೂರು ಸ್ಮೈಲ್ ಬೇಡವಾ ಸರ್? ಖಂಡಿತ ಸರ್. ಮತ್ತೆ ನೀವು ಯಾವಾಗಲೂ ಒಳ್ಳೆ ಉತ್ತರ ಕೊಡ್ತೀರಿ ಸರ್, ಅದ್ರ ಬಗ್ಗೆ ನಮ್ಗೆ ಡೌಟೇ ಇಲ್ಲ ಸರ್. ಹಾಗಾಗಿ ನಿಮಗೆ ಜಾಸ್ತಿ ಕ್ವಶನ್ ಕೇಳ್ತೀವಿ ಸರ್. ಅದೇ 148 ಇದು ಎಷ್ಟು ಸ್ಪೆಷಲ್ ಆಗಿತ್ತು? ಯಾಕೆ ಈ ರಿಸ್ಕ್ ಸುದೀಪ್ ಸರ್ ಲೈಫಲ್ಲಿ ಈ ಟೈಮ್ ಪೀರಿಯಡ್ಗೆ ಬಂತು ಅನ್ನುವಂಥದ್ದು ಸರ್? ಇಲ್ಲ ಸರ್, ಹಿಂದಿನ ಜರ್ನಿಯಿಂದನೇ ಇದು ಈಸಿ ಆಗಿದ್ದು. ಇಮ್ಮೆಚೂರ್ ಒಂದು ಡಿಸಿಷನ್ ಆಗಿರೋದು. ಇವತ್ತಿಗೆ ನಾವು ಬರಬೇಕಾದ್ರೆ ನಾನು ಹೇಳಿದ್ನಲ್ಲ, ಈಗ ಫಸ್ಟ್ ಆಫ್ ಆಲ್ ನಾವೇನಾರ ಮಾಡ್ತೀವಿ ಅಂದರೆ ದೈಹಿಕವಾಗಿ ಎಲ್ಲ ಸಖತ್ತಾಗಿದ್ದಾರೆ. ನನ್ನ ಅಕ್ಕಪಕ್ಕ ಫಸ್ಟ್ ಕ್ಲಾಸಾಗಿ ಕೆಲಸ ಮಾಡಿದ್ದಾರೆ ಎಲ್ಲರೂ. ಆಗಿರ್ಬೇಕಾದ್ರೆ ಇನ್ನೊಂದು ನಂಬರ್ 1, ಇವರು ಮೊದಲನೇ ಸಿನಿಮಾ ಆದರೂ ಕೂಡ ಈಗ 2ನೇ ಸಿನಿಮಾ ಮಾಡೋಷ್ಟ್ರೊಳಗಡೆ ಆ ಮೊದಲನೇ ಸಿನಿಮಾದಲ್ಲೇ ಇವ್ರು ಹೋದಂಥ ಒತ್ತಡ, ಅನುಭವಿಸಿದಂಥ ಕೆಲವು ದಿನಗಳು,
I think that made him, within the second film, I think, one 10 films